ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಆಲ್ರೆಡಿ ಬೆಳಗ್ಗೆನೇ ಒಂದು ವಿಡಿಯೋ ಹಾಕೀನಿ, ಮ್ಯಾಥ್ಸ್ದು ಡೆಮೋ ಕ್ಲಾಸ. ಎಲ್ಲರೂ ನೋಡಿ ಬಹಳ ಇಷ್ಟಪಟ್ಟಿರಿ. ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಆಲ್ರೆಡಿ ಸೈಕಾಲಜಿ ನೋಟ್ಸ್ದು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡೀನಿ, ಅದನ್ನು ನೋಡಿಲ್ಲ ಅಂದ್ರೆ ನೋಡ್ಕೊಳ್ರಿ. ಅದ್ರ ಮುಂದುವರಿದ ಭಾಗ ಇದನ್ನು ಅಪ್ಲೋಡ್ ಮಾಡಾಕತ್ತೀನಿ. ಆ ವಿಡಿಯೋದ ಮುಂದುವರಿದ ಭಾಗ ಇದಾಗೈತಿ. ಇದ್ರೊಳಗೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ಅಪ್ಲೋಡ್ ಮಾಡಾಕತ್ತೀನಿ. ನೀವು ಪಾಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊರಿ. ಇಲ್ಲಾಂದ್ರೆ ಟೆಲಿಗ್ರಾಮ್ ಒಳಗೆ PDF ಹಾಕಿರ್ತೀನಿ, ಅಲ್ಲಿನೂ ಕೂಡ ನೀವು ನೋಡಿ ನೋಟ್ಸ್ ಮಾಡ್ಕೋಬೋದು. ಅಂತರಾವಲೋಕನಕ್ಕೆ ಇನ್ನೊಂದು ಪದ ಅಂತರ್ವೀಕ್ಷಣೆ. ಇದನ್ನು ಇಂಟ್ರಾಸ್ಪೆಕ್ಷನ್ ಅಂತ ಕರಿತೀವಿ. ಇಂಟ್ರೋಸ್ಪೆಕ್ಷನ್ ಇಂಗ್ಲೀಷ್ದೊಳಗೆ. ಇದರ ಪ್ರತಿಪಾದಕರು ಎಡ್ವರ್ಡ್ ಬ್ರಾಡ್ಫೋರ್ಡ್ ಟಿಶ್ನರ್. ಮತ್ತು ಇದಕ್ಕೆ ಅಂತರಾವಲೋಕನಕ್ಕೆ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಅದನ್ನು ಎರಡು ಪದಗಳಾಗಿ ಡಿವೈಡ್ ಮಾಡ್ತೀವಿ, ಇಂಟ್ರೋ ಮತ್ತು ಸ್ಪೆಕ್ಷನ್. ಇಂಟ್ರೋ ಅಂದ್ರೆ ವಿದಿನ್ನ ಮತ್ತು ಸ್ಪೆಕ್ಷನ್ ಅಂದ್ರೆ ಲುಕ್ಕಿಂಗ್ ಅಥವಾ ನೋಡು ಅಂತ ಅರ್ಥ ಆಗ್ತೈತಿ. ಇಂಟ್ರೋದು ಇನ್ನೊಂದು ವರ್ಡ್ ಇನ್ವರ್ಡ್, ಒಳ ಹೊಕ್ಕು ಅಂತ ಅರ್ಥ ಆಗ್ತೈತಿ. ಮತ್ತು ಇದರದ್ದು ಅಂತರಾವಲೋಕನದ ಗುಣಗಳ ಬಗ್ಗೆ ಮತ್ತು ಅವಗುಣಗಳ ಬಗ್ಗೆ ಎಲ್ಲನೂ ನೋಟ್ಸ್ ಐತಿ, ನೀವು ನೀಟಾಗಿ ನೋಟ್ ಮಾಡ್ಕೊರಿ. ಇದು ವಾಮದೇವಪ್ಪರ ಪುಸ್ತಕವನ್ನು ಅನುಸರಿಸಿ ಅದನ್ನು ನೋಡೇ ನಾನು ಇದು ನೋಟ್ಸನ್ನು ಮಾಡಿಕೊಂಡಿದ್ದು. ಮತ್ತು ಇದನ್ನು ಹೊರತುಪಡಿಸಿ ಮತ್ತಾವರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೂ ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ವಾಮದೇವಪ್ಪರ ಪುಸ್ತಕ ಹೊರತುಪಡಿಸಿ ಮತ್ತಾವರ ಹೊಸ ವಿಷಯಗಳು, ಹೊಸ ಪಾಯಿಂಟ್ಸ್ಗಳು ಸಿಕ್ತಂದ್ರೂ ಕೂಡ ನಾನು ಹೇಳ್ತಿರ್ತೀನಿ ಚಾನಲ್ನಲ್ಲಿ. ಮತ್ತು ಅದ್ರ ಜೊತೆಗೆ ಟೆಲಿಗ್ರಾಮ್ ಪೇಜಲ್ಲೂ ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತಿರ್ತೀನಿ. ಈ ಕಡೆಗೆ ನೋಡ್ರಿ, ಅಂತರಾವಲೋಕನದ ಮಿತಿಗಳದಾವು. ನಾವು ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ, ಇದು ವಿಶ್ವಸನೀಯವಲ್ಲ, ಸಂಗ್ರಹಿಸಿದ ಮಾಹಿತಿ ವ್ಯಕ್ತಿನಿಷ್ಠವಾಗಿರಬಹುದು ಮತ್ತು ಚಿಕ್ಕ ಮಕ್ಕಳಿಗೆ, ಅಪಸಾಮಾನ್ಯರಿಗೆ ಈ ವಿಧಾನವನ್ನು ಬಳಸಲು ಸಾಧ್ಯವಿಲ್ಲ. ಈ ರೀತಿ ಒಂದೊಂದೇ ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಇಷ್ಟು ಓದೋದು ಅವಶ್ಯಕತೆ ಇಲ್ಲ. ಒಂದು ಸರ್ತಿ ಓದ್ಕೊರಿ, ಮೇನ್ ಪಾಯಿಂಟ್ಸ್ಗಳನ್ನು ಮಾತ್ರ ನಾವು ನೆನ್ಪಿಟ್ಕೋಬೇಕು. ಈ ರೀತಿ ಮಿತಿಗಳ ಆದಮೇಲೆ ನೆಕ್ಸ್ಟ್ ವಿಧಾನ ಯಾವ್ದು ಬರ್ತೈತಿ? ವೀಕ್ಷಣಾ ವಿಧಾನ ಬರ್ತೈತಿ. ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದು ವೈಜ್ಞಾನಿಕ ವಿಧಾನವಲ್ಲ ಅಂತ ನೆನ್ಪಿಟ್ಕೋರಿ. ಅದನ್ನು ಕೂಡ ಅಂತರಾವಲೋಕನದೊಳಗೆ. ನೆಕ್ಸ್ಟ್ ವೀಕ್ಷಣಾ ವಿಧಾನವನ್ನು ಬೆಳಕಿಗೆ ತಂದವರು ಯಾರು? JB ವ್ಯಾಟ್ಸನ್ ಅವರು. ವೀಕ್ಷಣಾ ವಿಧಾನದೊಳಗೆ ಮುಂದೆ 3 ವಿಧಗಳು ಬರ್ತಾವು. ಒಂದು ಪೂರ್ಣ ನಿಯಂತ್ರಿತ ಸನ್ನಿವೇಶ, ಭಾಗಶಃ ನಿಯಂತ್ರಿತ ಸನ್ನಿವೇಶ ಮತ್ತು ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ. ಈ ರೀತಿ ಬರ್ತಾವು. ಅದನ್ನೆಲ್ಲ ನೋಟ್ಸ್ ಮಾಡ್ಕೊರಿ. ಅದಾದಮೇಲೆ ವೀಕ್ಷಣಾ ವಿಧಾನದ ಗುಣಗಳು ಬರ್ತಾವು ಮತ್ತು ಮಿತಿಗಳು ಬರ್ತಾವು. ಇನ್ನೊಂದು ಲಾಸ್ಟ್ ಏನು ಬರ್ತದೆ? ವೀಕ್ಷಣಾ ವಿಧಾನದ ಸುಧಾರಣೆಗಳಿಗಾಗಿ ಸಲಹೆಗಳು ಅಂತ ಬರ್ತದೆ. ಇವೆಲ್ಲ ಪಾಯಿಂಟ್ಸ್ಗಳನ್ನು ಬರ್ದು ನಾನು ಎಲ್ಲ ನೋಟ್ ಮಾಡ್ಕೊರಿ. ಮುಂದೆ ಒಂದು 5 ನಿಮಿಷ ತನಕ ಈ ವಿಡಿಯೋ ಕಂಟಿನ್ಯೂ ಆಗ್ತೈತಿ. ಎಲ್ಲರೂ ನೋಡ್ರಿ. ಮತ್ತು ಇಷ್ಟ ಆಗಿತ್ತು ನೋಟ್ಸ್ ಅಂತಂದ್ರೆ ಲೈಕ್ ಮಾಡಿರಿ, ಮತ್ತೊಬ್ರಿಗೆ ಶೇರ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳಿಗೆ. ಅದ್ರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.